Hello students, myself Abhilash, biology lecturer. Dear students, in the last class we discussed about leaf. Last class ಅಲ್ಲಿ ಲೀಫಿನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಲೀಫ್ ಅಂದರೆ ಏನು, ಲೀಫಿನ ಸ್ಟ್ರಕ್ಚರ್ ಏನು, ಕೈಂಡ್ಸ್ ಆಫ್ ಲೀವ್ಸ್, ಟೈಪ್ಸ್ ಆಫ್ ಲೀವ್ಸ್, ದೆನ್ pulvinous leaf base modifications. Then we also discussed about the phyllotaxy, that is arrangement of leaves on stem. So in this class we are continuing the leaf. We discussed about leaf modifications. So ಈ ಕ್ಲಾಸ್ ಅಲ್ಲಿ leaf modifications ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. So next, ನಮಗೆ ಗೊತ್ತಿದೆ ಲೀಫ್ ಫಂಕ್ಷನ್ಸ್ ಹೇಳಬೇಕಾದ್ರೆ ಹೇಳಿದ್ವಿ ಲೀಫ್ ಪರ್ಫಾರ್ಮ್ ಮೇಜರ್ 3 ಫಂಕ್ಷನ್. ಒನ್ ಈಸ್ ಫೋಟೋಸಿಂಥಸಿಸ್, ಟ್ರಾನ್ಸ್ಪಿರೇಷನ್ ಆ್ಯಂಡ್ ರೆಸ್ಪಿರೇಷನ್. ಅಪಾರ್ಟ್ ಫ್ರಮ್ ದಿಸ್ ದ ಲೀಫ್ ಆಲ್ಸೋ ಪರ್ಫಾರ್ಮ್ ಸಮ್ ಅದರ್ ಫಂಕ್ಷನ್. ಈ ಮೂರು ಕೆಲಸ ಬಿಟ್ಟು ಲೀಫ್ ಬೇರೆ ಬೇರೆ ಫಂಕ್ಷನ್ ಕೂಡ ಮಾಡುತ್ತೆ. ಅದಕ್ಕೋಸ್ಕರ ಏನಾಗಿರುತ್ತೆ, ಲೀಫಲ್ಲಿ ಕೆಲವೊಂದು ಮಾಡಿಫಿಕೇಶನ್ಸ್ ಆಗಿರುತ್ತೆ. ಸೊ ಲೆಟ್ಸ್ ಡಿಸ್ಕಸ್ ದ ಮಾಡಿಫಿಕೇಶನ್ಸ್ ಆಫ್ ಲೀವ್ಸ್. ಅದರಲ್ಲಿ ಮೊದಲ ಮಾಡಿಫಿಕೇಶನ್ ಯಾವುದು ಅಂದರೆ ಸ್ಪೈನ್ಸ್. Spines are formed by modification of leaf. ನೋಡಿ, spines ಬೇರೆ, thorns ಬೇರೆ. Spines are leaf modification, thorns are stem modifications. ಗೊತ್ತಾಗ್ತದೆ, ಎರಡಕ್ಕೂ ವ್ಯತ್ಯಾಸ ಇದೆ. So in case of the plant known as Opuntia and cactus, in case of Opuntia plant, the leaves are modified into spines. ಲೀವ್ಸ್ ಏನಾಗಿ ಮಾಡಿಫೈಡ್ ಆಗಿರುತ್ತೆ ಅಂದ್ರೆ ಸ್ಪೈನ್ಸ್ ಆಗಿ ಮಾಡಿಫೈಡ್ ಆಗಿರುತ್ತೆ. ಹಾಗಾದ್ರೆ ಸ್ಪೈನ್ಸ್ ಅಂದ್ರೆ ಏನು? ಸ್ಪೈನ್ಸ್ ಆರ್ ಶಾರ್ಪ್ pointed structures. Spines are the sharp pointed structures. They are developed from the leaf. They are modifications of leaves. So in Opuntia, these spines helps to reduce the rate of transpiration. In case of Opuntia plant, these spines helps to reduce the rate of ಟ್ರಾನ್ಸ್ಪಿರೇಷನ್ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್ ಡ್ಯೂರಿಂಗ್ ಡೇ ಟೈಮ್ ವಿತ್ ದಿ ಹೆಲ್ಪ್ ಆಫ್ ಸ್ಟೊಮ್ಯಾಟೊ. ಗೊತ್ತಾಗ್ತಿದೆಯಾ? ಸೊ ಇನ್ ಕೇಸ್ ಆಫ್ ಅಪುನ್ಷಿಯಾ ಪ್ಲಾಂಟ್, these are the spines. Okay, they are sharp pointed structure. They are responsible for the reduction or to prevent the rate of transpiration. And leaf major function ಏನು? ಫೋಟೋಸಿಂಥಸಿಸ್. ಸೊ ಲೀಫ್ ಏನಾಗಿ ಇಲ್ಲಿ ಮಾಡಿಫೈಡ್ ಆಗಿದೆ? ಸ್ಪೈನ್ಸ್ ಆಗಿ ಮಾಡಿಫೈಡ್ ಆಗಿರುತ್ತೆ. ಹಾಗಾದ್ರೆ ಲೀಫ್ ಕೆಲಸನ ಯಾರು ಮಾಡ್ತಾರೆ ಅಂದ್ರೆ, ಇನ್ ಕೇಸ್ ಆಫ್ ಅಪುನ್ಷಿಯಾ ದ ಸ್ಟೆಮ್ ವಿಲ್ ಪರ್ಫಾರ್ಮ್ ದ ಫೋಟೋಸಿಂಥಸಿಸ್. ಸ್ಟೆಮ್ ಏನ್ ಮಾಡುತ್ತೆ? ಫೋಟೋಸಿಂಥಸಿಸ್ ನ ಪರ್ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಮಾಡಿಫಿಕೇಶನ್ ಈಸ್ ಟೆಂಡ್ರಿಲ್ಸ್. Tendrils are the special structures that are found in weak stemmed plants. Special structures that are found in weak stemmed plants. The tendrils are look like this. The leaf irutte. Okay, these tendrils are thin, wiry, coiled structure. The tendrils are thin, wiry, coiled structure and responsible for
support or climbing, support to the climbing. So they are responsible for support for climbing. ಟೆಂಡ್ರಿಲ್ಸ್ ನಾವು ಸ್ಟೆಮ್ ಮಾಡಿಫಿಕೇಶನ್ಸ್ ಅಲ್ಲೂ ಹೇಳ್ತೀವಿ, ಲೀಫ್ ಮಾಡಿಫಿಕೇಶನ್ಸ್ ಎರಡರಲ್ಲೂ ಹೇಳ್ತಾ ಹೋಗ್ತೀವಿ, ಗೊತ್ತಾಗ್ತಿದೆಯಾ? ಇಲ್ಲಿ ಏನಾಗಿರುತ್ತೆ ಅಂದ್ರೆ ಇನ್ ದ ಕೇಸ್ ಆಫ್ ಪೀ ಪ್ಲಾಂಟ್, in the case of pea plant, the axillary portion is develops into tendril. ಮೇಲ್ಭಾಗ ಏನಾಗಿರುತ್ತೆ, ಟೆಂಡ್ರಿಲ್ ಆಗಿ ಏನಾಗುತ್ತೆ, ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸರಿನಾ? ನೆಕ್ಸ್ಟ್ ಥರ್ಡ್ ಒನ್ ಈಸ್ ಫಿಲ್ಲೋಡ್ಸ್. Phyllodes are the green flattened petiole. Here, phyllodes are the green flattened petiole that are modified for the purpose of photosynthesis. ಸೊ ಇಲ್ಲಿ ಫಿಲ್ಲೋಡ್ಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಪಿಟಿಯೋಲ್ ಏನಾಗಿರುತ್ತೆ, ದ ಪಿಟಿಯೋಲ್ ದಟ್ ಆರ್ ಮಾಡಿಫೈಡ್ ಇಂಟು ಗ್ರೀನ್ ಅಂಡ್ ಫ್ಲಾಟೆಂಡ್ ಅಂಡ್ ದ ಪಿಟಿಯೋಲ್ ಪರ್ಫಾರ್ಮ್ಸ್ ಫೋಟೋಸಿಂಥೆಸಿಸ್. ಪಿಟಿಯೋಲ್ ಏನ್ ಮಾಡುತ್ತೆ, ಫೋಟೋಸಿಂಥೆಸಿಸ್ ಪ್ರೋಸೆಸ್ ನ ಕ್ಯಾರಿ ಮಾಡುತ್ತೆ. ಆಕ್ಚುಲಿ ಫೋಟೋಸಿಂಥೆಸಿಸ್ ಪ್ರೋಸೆಸ್ ನ ಕ್ಯಾರಿ ಮಾಡಬೇಕಾಗಿರೋದು ಯಾರು, ಲೀಫ್. ಬಟ್ ಇನ್ ಕೇಸ್ ಆಫ್ ದಿಸ್ condition, for example acacia plant, in acacia plant we observe phyllodes. In acacia plant the leaf fall off earlier, ಎಲೆಗಳು ಬೇಗ ಉದುರುತ್ತೆ. ಎಲೆ ಕೆಲಸ ಏನು, ಫೋಟೋಸಿಂಥೆಸಿಸ್. ಬಟ್ ಎಲೆಗಳು ಬೇಗ ಉದುರೋದ್ರಿಂದ ಫೋಟೋಸಿಂಥೆಸಿಸ್ ರೆಗ್ಯುಲರ್ ಆಗಿ ಆಗೋದಿಲ್ಲ. ಅದನ್ನ ರೆಗ್ಯುಲರ್ ಆಗಬೇಕು ಅಂದ್ರೆ ಏನು ಮಾಡುತ್ತೆ ಅಂದ್ರೆ ಆ ಫೋಟೋಸಿಂಥೆಸಿಸ್ ಪ್ರೋಸೆಸ್ನ ಯಾರು ಕ್ಯಾರಿ ಮಾಡ್ತಾರೆ ಅಂದ್ರೆ petiole will perform, and here the petiole is modified into green flattened like structures. Next, fourth modification, some plants leaves are modified for food storage. In some plants such as onion and garlic, they have special kind of leaves known as scaly leaves. In some plants such as onion and garlic, they have special kind of leaves known as scaly leaves. These scaly leaves, they are responsible for food storage. ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಫುಡ್ ಸ್ಟೋರೇಜಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಟೈಪ್ ಆಫ್ ಲೀಫ್ ಮಾಡಿಫಿಕೇಶನ್ಸ್ ಇದೆ, ದಟ್ ಈಸ್ ಅಬೌಟ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂದ್ರೆ ಏನು? ದೀಸ್ ಪ್ಲಾಂಟ್ಸ್, okay, they are not autotrophic, they cannot prepare their own food, so these plants absorb nitrogenous content from the insects by trapping them. ಇವೇನು ಮಾಡೋದು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತಂದರೆ, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಲ್ಲಿ ನೈಟ್ರೋಜನ್ ಡಿಫಿಷಿಯನ್ಸಿ ಇರುತ್ತೆ, ಗೊತ್ತಾಗ್ತಿದೆಯಾ? ಹಾಗಾಗಿ ದೀಸ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ವಿಲ್ ಅಬ್ಸಾರ್ಬ್ or will grab the nitrogenous substance from the insects. ಇವು ಇನ್ಸೆಕ್ಟ್ಸ್ ನ ತಿನ್ನುವುದಿಲ್ಲ, instead of that they will absorb nitrogenous content. These insectivorous plants absorb nitrogenous content from the insects. ಇನ್ಸೆಕ್ಟ್ಸ್ ಇಂದ ಏನು ಮಾಡುತ್ತೆ, ನೈಟ್ರೋಜನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವ ರೀತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ? ದೀಸ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಹ್ಯಾವಿಂಗ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಲ್ಲಿ ಎಂತಹ ಗ್ಲ್ಯಾಂಡ್ಸ್ ಇರುತ್ತೆ ಅಂದ್ರೆ, ದೇ ಹ್ಯಾವ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. These digestive glands secretes digestive enzymes.
ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, ಡೈಜೆಸ್ಟಿವ್ ಎಂಜೈಮ್ಸ್ನ ಸಿಕ್ರೀಟ್ ಮಾಡುತ್ತೆ. ವಿತ್ ದಿ ಹೆಲ್ಪ್ ಆಫ್ ಡೈಜೆಸ್ಟಿವ್ ಎಂಜೈಮ್ಸ್ ದೀಸ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ವಿಲ್ ಅಬ್ಸಾರ್ಬ್ ನೈಟ್ರೋಜಿನಸ್ ಕಂಟೆಂಟ್. ಎಕ್ಸಾಂಪಲ್ ಫಾರ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್: Drosera and Nepenthes. Drosera and Nepenthes. Nepenthes na pitcher plant anta kuda kariತೀವಿ. This is about leaf. So after leaf, next we move on with the inflorescence. Next is inflorescence. ಅಂತಿದೆಯಲ್ಲ, inflorescence. Inflorescence ಅಂದ್ರೆ ಏನು? Inflorescence, it is defined as the arrangement of flowers, the arrangement of flowers on the floral axis. ಏನು inflorescence ಅಂದ್ರೆ? Inflorescence, it is defined as the process of arrangement of flowers on the floral axis. So ಅಂದ್ರೆ ಗಿಡದಲ್ಲಿ ಹೂವುಗಳು ಯಾವ ರೀತಿ ಅರೇಂಜ್ಮೆಂಟ್ ಆಗಿರುತ್ತೋ ಆ ಅರೇಂಜ್ಮೆಂಟ್ ಏನಂತ ಕರಿತೀವಿ ಅಂದ್ರೆ ಇನ್ಫ್ಲೋರೆಸೆನ್ಸ್ ಅಂತ ಕರಿತೀವಿ. ಸೊ ಇನ್ಫ್ಲೋರೆಸೆನ್ಸ್, ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರೋಸೆಸ್ ಆಫ್ ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆನ್ ದ ಫ್ಲೋರಲ್ ಆಕ್ಸಿಸ್. ಆ ಹೂವುಗಳು ಯಾವ ರೀತಿ ಫ್ಲೋರಲ್ ಆಕ್ಸಿಸ್ ಅಲ್ಲಿ ಅರೇಂಜ್ ಆಗಿರುತ್ತೋ ಅದನ್ನ ಇನ್ಫ್ಲೋರೆಸೆನ್ಸ್ ಅಂತ ಕರಿತೀವಿ. ಆ ಫ್ಲೋರಲ್ ಆಕ್ಸಿಸ್ ನ ಗೊತ್ತಾಗ್ತದೆ, ಒಂದು ಕಡ್ಡಿ ಮೇಲೆ ಹೂಗಳು ಅರೇಂಜ್ ಆಗಿರುತ್ತಲ್ಲ, ಆ ಫ್ಲೋರಲ್ ಆಕ್ಸಿಸ್ ನ ನಾವು ಪೆಡಂಕಲ್ ಅಂತ ಕರಿತೀವಿ. The floral axis of the flower, we call them as peduncle. ಆ ಫ್ಲೋರಲ್ ಆಕ್ಸಿಸ್ ಏನಂತ ಕರಿತೀವಿ ಅಂದ್ರೆ ಪೆಡಂಕಲ್ ಅಂತ ಕರಿತೀವಿ. This inflorescence is of two types. ಈ ಇನ್ಫ್ಲೋರೆಸೆನ್ಸ್ ಅಂದ್ರೆ ಹೂವುಗಳು ಯಾವ ರೀತಿ ಅರೇಂಜ್ ಆಗಿರುತ್ತೋ ಅದರ ಮೇಲೆ ಮೇನ್ ಆಗಿ ಟೂ ಟೈಪ್ಸ್ ಇದೆ. ಒಂದು ರೆಸಿಮೋಸ್ ಇನ್ಫ್ಲೋರೆಸೆನ್ಸ್, ಇನ್ನೊಂದು ಸೈಮೋಸ್ ಇನ್ಫ್ಲೋರೆಸೆನ್ಸ್. ಸೊ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ಮತ್ತೆ ಸೈಮೋಸ್ ಇನ್ಫ್ಲೋರೆಸೆನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇನ್ಫ್ಲೋರೆಸೆನ್ಸ್ ಈಸ್ ಆರ್ ಆಫ್ ಟೂ ಟೈಪ್ಸ್. ಸೊ ಫಸ್ಟ್ ಒನ್ ಈಸ್ racemose inflorescence, and second one is cymose inflorescence. ಸೊ ಈಗ ಇನ್ಫ್ಲೋರೆಸೆನ್ಸ್ ಎರಡು ತರ ಇದೆ ಅಂತ ಹೇಳಿದೆ, ಒಂದು ರೆಸಿಮೋಸ್, ಇನ್ನೊಂದು ಸೈಮೋಸ್. ಏನು ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ಅಥವಾ ಸೈಮೋಸ್ ಇನ್ಫ್ಲೋರೆಸೆನ್ಸ್ ಅಂದ್ರೆ ಏನು ನೋಡಿ. ಡಿಫ್ರೆನ್ಸ್ ನ ಹೇಳ್ತಾ ಎರಡು ಈಸಿ ಇದೆ, ಸೊ ಕಂಪೇರ್ ಮಾಡ್ತಾ ಎರಡೂ ಅರ್ಥ ಹೇಳಕ್ ಟ್ರೈ ಮಾಡೋಣ. ಇನ್ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ದ ಫ್ಲೋರಲ್ ಆಕ್ಸಿಸ್ ಶೋಸ್ ಅನ್ಲಿಮಿಟೆಡ್ ಗ್ರೋತ್. ಇನ್ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ದ floral axis shows unlimited growth. ಫ್ಲೋರಲ್ ಆಕ್ಸಿಸ್ ಏನಾಗಿರುತ್ತೆ, ಅನ್ಲಿಮಿಟೆಡ್ ಗ್ರೋತ್ ನ ತೋರಿಸುತ್ತೆ. ಅನ್ಲಿಮಿಟೆಡ್ ಗ್ರೋತ್ ಅಂದ್ರೆ ನೋಡಿ, ಫ್ಲೋರಲ್ ಆಕ್ಸಿಸ್ ನ ನಾವು ಪೆಡಂಕಲ್ ಅಂತ ಕರಿತೀವಿ ಅಂತ ಹೇಳಿದೆ, ಹೌದಾ? ಇದೇ ಪೆಡಂಕಲ್ ಅಂತ ಅನ್ಕೊಳ್ಳಿ. ಇಲ್ಲಿ ಒಂದು ಫ್ಲವರ್ ಇರುತ್ತೆ, ಇಲ್ಲೊಂದು ಫ್ಲವರ್ ಇರುತ್ತೆ, ಇಲ್ಲೊಂದು ಫ್ಲವರ್ ಇರುತ್ತೆ, ಇಲ್ಲೊಂದು ಫ್ಲವರ್ ಇರುತ್ತೆ, ಹೀಗೆ ಫ್ಲವರ್ ಇರುತ್ತೆ. ಅವತ್ತು ಈ ಟಿಪ್ಪಲ್ಲಿ ಯಾವುದೇ ಫ್ಲವರ್ ಇರುವುದಿಲ್ಲ. ಈ ಟಿಪ್ಪಲ್ಲಿ ಇದೆಯಲ್ಲ, ಇಲ್ಲಿ ಯಾವ ಫ್ಲವರ್ ಇರುವುದಿಲ್ಲ. ಹಾಗಾಗಿ ಈ ಪೆಡಂಕಲ್ ಏನಾಗ್ತಾ ಹೋಗುತ್ತೆ, ಬೆಳೀತಾನೆ ಹೋಗುತ್ತೆ. ಗೊತ್ತಾಗ್ತಿದೆಯಾ? ದಟ್ ಮೀನ್ಸ್ ಇನ್ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ದ ಪೆಡಂಕಲ್ ಗ್ರೋತ್ ಈಸ್ ಅನ್ಲಿಮಿಟೆಡ್. ಗೊತ್ತಾಗ್ತಿದೆಯಾ? ಅದು ಮತ್ತೆ ಬೆಳೆಯೋಕೆ ಸಾಧ್ಯ ಇರುತ್ತೆ. ಬಟ್ in case of cymose inflorescence, the floral axis growth or the floral axis shows limited growth. ಏನಾಗಿರುತ್ತೆ, in cymose inflorescence the floral axis shows
ಲಿಮಿಟೆಡ್ ಗ್ರೋತ್. ಲಿಮಿಟೆಡ್ ಗ್ರೋತ್ ಅಂದರೆ ಇಲ್ಲಿ ಒಂದು ಪೆಡಂಕಲ್ ಇದೆ ಅಂದರೆ ಇಲ್ಲೊಂದು ಫ್ಲವರ್ ಈ ರೀತಿ ಫ್ಲವರ್ಸ್ ಇದೆ ಅಂದರೆ ಈ ಟಿಪ್ಪಲ್ಲೂ ಕೂಡ ಇನ್ನೊಂದು ಫ್ಲವರ್ ಇದೆ. ಗೊತ್ತಾಗ್ತಿದೆಯಾ? ಸೊ ದಟ್ ಮೀನ್ಸ್ ದ ಗ್ರೋತ್ ಈಸ್ ಲಿಮಿಟೆಡ್. ಅಲ್ಲಿಗೆ ಅದು ಗ್ರೋತ್ ನಿಂತು ಬಿಡುತ್ತೆ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ದ ಕ್ಯಾರೆಕ್ಟರ್ ಆಫ್ ರೆಸಿಮೋಸ್ ಆ್ಯಂಡ್ ಸೈಮೋಸ್. ನೆಕ್ಸ್ಟ್ ಕ್ಯಾರೆಕ್ಟರ್ ಏನು ಅಂತಂದರೆ, ರೆಸಿಮೋಸ್ಗೂ ಮತ್ತು ಸೈಮೋಸ್ಗೂ ಡಿಫರೆನ್ಸ್ ಏನು ಅಂದರೆ, ಇನ್ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ದ ಟಿಪ್ ಆಫ್ ಫ್ಲೋರಲ್ ಆಕ್ಸಿಸ್ ಡಸ್ ನಾಟ್ ಎಂಡ್ಸ್ ವಿತ್ ಫ್ಲವರ್. ನೋಡಿ ಇಲ್ಲಿ ಇದೇ ಫ್ಲೋರಲ್ ಆಕ್ಸಿಸ್ನ ಟಿಪ್ ಅಂದರೆ ಪೆಡಂಕಲ್ನ ಟಿಪ್. ಈ ಟಿಪ್ಪಲ್ಲಿ ಏನಾದರೂ ಫ್ಲವರ್ ಇದೆಯಾ? ಇಲ್ಲ. ಬಟ್ ಸೈಮೋಸ್ ನೋಡಿ, ಇನ್ ಸೈಮೋಸ್ ಇನ್ಫ್ಲೋರೆಸೆನ್ಸ್ ದ ಫ್ಲೋರಲ್ ಆಕ್ಸಿಸ್ ಟಿಪ್ ಕನ್ಸಿಸ್ಟ್ ಆಫ್ ಫ್ಲವರ್. ಗೊತ್ತಾಗ್ತಿದೆಯಾ? ಸೊ ಯಾವ ರೀತಿ ಹೇಳ್ಬೋದು ಅಂದರೆ, ಇನ್ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ಫ್ಲೋರಲ್ ಆಕ್ಸಿಸ್ does not ends with flower, but in cymose inflorescence floral axis ends with flower. The floral axis ends with flower. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು? ಥರ್ಡ್ ಡಿಫರೆನ್ಸ್ ಏನು? ಸೊ ಥರ್ಡ್ ಡಿಫರೆನ್ಸ್ ಏನು ಅಂದರೆ, ಇನ್ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ದಿ ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಈಸ್ acropetal. In racemose inflorescence arrangement of flowers are acropetal. ಆವಾಗಲೇ ಲೀಫ್ ಹೇಳಬೇಕಾದ್ರೆ ಹೇಳಿದ್ವಿ, ಲೀವ್ಸ್ ಆರ್ ಅರೇಂಜ್ಡ್ ಇನ್ acropetal manner. acropetal manner of arrangement of leaves ಅಂದ್ರೆ ಏನು? older leaves at the base, younger leaf at the top. ಸೊ ಇಲ್ಲಿ ಫ್ಲವರಿಗೆ ಹೇಳಬೇಕಷ್ಟೇ. acropetal arrangement of flower means older flowers are at the base, younger flowers are at the top. ನೋಡಿ ಅಂದ್ರೆ ಇಲ್ಲಿ ಒಂದು ಓಲ್ಡರ್ ಫ್ಲವರ್ ಇದೆ, ಇಲ್ಲಿ ಒಂದು ಓಲ್ಡರ್ ಫ್ಲವರ್ ಇದೆ, ಇಲ್ಲಿ ಯಂಗರ್ ಫ್ಲವರ್ ಇದೆ. ಅಂದ್ರೆ ಓಲ್ಡರ್ ಫ್ಲವರ್ ಈಸ್ ಅಟ್ ದಿ ಬೇಸ್, ಯಂಗರ್ ಫ್ಲವರ್ ಈಸ್ ಅಟ್ ದಿ ಟಾಪ್. ದಿಸ್ ಟೈಪ್ ಆಫ್ ಅರೇಂಜ್ಮೆಂಟ್ ವಿ ಕಾಲ್ ದಮ್ ಆಸ್ acropetal arrangement. But in case of cymose inflorescence, the arrangement of flowers is in cymose inflorescence arrangement of flowers are arrangement of flowers are basipetal arrangement. ಏನು ಬೇಸಿಪಿಟಲ್ ಅರೇಂಜ್ಮೆಂಟ್ ಅಂತ ಅಂದರೆ, ನೋಡಿ ನಾನಿಲ್ಲಿ ರಬ್ ಮಾಡ್ತಾ ಇದ್ದೀನಿ ಬೇಸಿಪಿಟಲ್ ಅರೇಂಜ್ಮೆಂಟ್ ಬರೆಯೋದಕ್ಕೋಸ್ಕರ, ಜಾಗ ಇಲ್ಲ. ಸೊ ಇನ್ ಕೇಸ್ ಆಫ್ ದ ಬೇಸಿಪಿಟಲ್ ಅರೇಂಜ್ಮೆಂಟ್, ಇದು ಉಲ್ಟಾ, acropetal ಅರೇಂಜ್ಮೆಂಟ್ಗೆ ಉಲ್ಟಾ. ಸೊ acropetal ಏನಾಗಿತ್ತು? ಓಲ್ಡರ್ ಲೀಫ್ ಅಟ್ ದಿ ಬೇಸ್. ಇನ್ ಬೇಸಿಪಿಟಲ್ ಅರೇಂಜ್ಮೆಂಟ್ younger flower at base, older flower at top. So ಏನಾಗಿರುತ್ತೆ? ಇನ್ ಬೇಸಿಪಿಟಲ್ ಅರೇಂಜ್ಮೆಂಟ್ younger leaf is at the base and younger flower is at the base and older flower is at the top. ಅಂದ್ರೆ ಯಾವ ರೀತಿ ಬರೆಯೋದು ಅಂತಂದ್ರೆ, ಸೊ ಇದು ಪೆಡಂಕಲ್ ಇನ್ಫ್ಲೋರೆಸೆನ್ಸ್ ಆಕ್ಸಿಸ್. ಏನಿರಬೇಕು? ಯಂಗರ್ ಲೀಫ್, ಯಂಗರ್ ಫ್ಲವರ್ ಇಸ್ ಅಟ್ ದಿ ಬೇಸ್, ಯಂಗರ್ ಫ್ಲವರ್ ಇದೆ, ಸ್ವಲ್ಪ ಓಲ್ಡರ್ ಆಗ್ತದೆ,
ಗೊತ್ತಾಗ್ತಿದೆಯಾ? ಸೊ ಬೇಸ್ ಅಲ್ಲಿ ಏನಿದೆ, ಯಂಗರ್ ಇದೆ, ಟಾಪ್ ಅಲ್ಲಿ ಏನಾಗಿದೆ, ಓಲ್ಡರ್ ಇದೆ. This type of arrangement is known as the basipetal arrangement. Example ಏನು, racemose inflorescence ಗೂ cymose inflorescence ಗೂ examples ಏನು. If you see the examples for racemose inflorescence, mango scientific name ಏನು, Mangifera indica. Next example, coconut, scientific name Caucus nucifera. Next, mango, coconut, banana, coriander, onion, okay, then areca nut. All are the example for racemose inflorescence. Other cymose inflorescence example ಯಾವುದು ಅಂತಂದ್ರೆ hibiscus, hibiscus exhibits trinomial nomenclature. Hibiscus rosa sinensis scientific name ಇದ್ರದ್ದು. Then hibiscus, then calotropis, ಗೊತ್ತಾಗ್ತಿದೆಯಾ? This is about inflorescence. ಗೊತ್ತಾಗ್ತಿದೆಯಾ? ಸೊ ರೂಟ್ ಆಯಿತು, ಸ್ಟೆಮ್ ಆಯಿತು, ಲೀಫ್ ಆಯಿತು. ಸೊ ಹೂಗಳು ಯಾವ ರೀತಿ ಅರೇಂಜ್ ಆಗಿರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಾಯಿತು. ಸೊ ನೆಕ್ಸ್ಟ್ we are going to discuss about flower. So next is flower. Next we are going to discuss about flowers. So ನಮ್ಮ ಚಾಪ್ಟರ್ ಹೆಡ್ಡಿಂಗ್ ಇದೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ನಥಿಂಗ್ ಬಟ್ ಎಂಜಿಯೋಸ್ಪರ್ಮ್ಸ್. ಗೊತ್ತಾಗ್ತಿದೆಯಾ? ಹಾಗಾದ್ರೆ ಫ್ಲವರ್ ಅಂದ್ರೆ ಫ್ಲವರ್ ಇಟ್ ಈಸ್ ಅ ಮಾಡಿಫೈಡ್ ಶೂಟ್. Flower, it is a modified shoot that performs reproduction. So flower ಅಂದ್ರೇನು? Flower it is a modified shoot that perform reproduction. ಹಾಗಾಗಿ the main function of flower is flowers are responsible for reproduction. So if we see the function of flower, the main function of flower is reproduction. ಗೊತ್ತಾಗ್ತಿದೆಯಾ? ಫ್ಲವರ್ಸ್ ನ ಮೂಲ ಫಂಕ್ಷನ್ ಏನು ಅಂದ್ರೆ ದ ಫ್ಲವರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಗೊತ್ತಾಗ್ತಿದೆಯಾ? ಅಂಡ್ ದೆನ್ ಹೇಗೆ ಫ್ಲವರ್ಸ್ ಫಾರ್ಮೇಷನ್ ಆಗುತ್ತೆ? ಆಕ್ಚುಲಿ ಫ್ಲವರ್ಸ್ ಆರ್ ಫಾರ್ಮ್ಡ್ ಆರ್ ಡಿರೈವ್ಡ್ ಫ್ರಮ್ ದ ಶೂಟ್ ಅಪಿಕಲ್ ಮೆರಿಸ್ಟಮ್. ಇನ್ ಕೇಸ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ದ ಶೂಟ್ apical meristem is changed into floral meristem. In plants ಏನಾಗಿರುತ್ತೆ ಅಂದ್ರೆ ಶೂಟ್ ಅಪಿಕಲ್ ಮೆರಿಸ್ಟಮ್ ಏನಾಗುತ್ತೆ, ಫ್ಲೋರಲ್ ಮೆರಿಸ್ಟಮ್ ಆಗುತ್ತೆ. ಫ್ರಮ್ ದ ಫ್ಲೋರಲ್ ಮೆರಿಸ್ಟಮ್ ದ ಫ್ಲವರ್ ವಿಲ್ ಫಾರ್ಮ್ or flower will develop. From the floral meristem the flower will develop, and this floral meristem is developed from apical meristem, that is shoot apical meristem. ಗೊತ್ತಾಗ್ತಿದೆಯಾ? and next ಇನ್ನೇನು ಹೇಳ್ಬೋದು ಫ್ಲವರ್ಸ್ ನ ಬಗ್ಗೆ ಅಂತಂದ್ರೆ, some flowers are born on single. ಕೆಲವೊಂದು ಫ್ಲವರ್ ಒಂದೇ ಹರಳುತ್ತೆ, ಅಂದ್ರೆ ಒಂದು ಪಾರ್ಟ್ ಇಂದ ಒಂದೇ ಫ್ಲವರ್ ಬಂತಂದ್ರೆ. some flowers are born on single. Such flowers are known as solitary flowers. If
flowers borne on single such flower called ಸಾಲಿಟರಿ ಫ್ಲವರ್. ಒಂದೇ ಒಂದು ಕಡ್ಡಿಯಿಂದ ಒಂದೇ ಹೂವು ಬಂತ ಅಂದ್ರೆ ಅದನ್ನ ಸಾಲಿಟರಿ ಫ್ಲವರ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೈಬಿಸ್ಕಸ್, ರೋಸಾ, ಸೈನೇಸಿಸ್, ದಟ್ ಈಸ್ ದ ಚೈನಾ ರೋಸ್. ಚೈನಾ ರೋಸ್ ಅಂದ್ರೆ ಯಾವುದು ಅಂದ್ರೆ ದಾಸವಾಳ. ದಾಸವಾಳ ಇಸ್ ಅ trinomial nomenclature: hibiscus, rosa, sinensis. So this is solitary flower. ಒಂದೇ ಒಂದು ಕಡ್ಡಿಯಿಂದ ಒಂದೇ ಒಂದು ಹೂ ಬಂದಿರುತ್ತೆ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ. ಬಟ್ ಸಮ್ ಫ್ಲವರ್ಸ್ ಆರ್ ಅರೇಂಜ್ಡ್ ಇನ್ ಕ್ಲಸ್ಟರ್. ಕೆಲವೊಂದು ಫ್ಲವರ್ಸ್ ಕ್ಲಸ್ಟರ್ ಅಂದರೆ ಗ್ರೂಪಲ್ಲಿ ಅರೇಂಜ್ ಆಗಿರುತ್ತೆ. ಅದನ್ನು ಗ್ರೂಪ್ಡ್ ಫ್ಲವರ್ಸ್ ಅಂತ ಕೂಡ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಇದಾದಮೇಲೆ ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಫ್ಲವರ್. First we will draw the structure. ನೋಡಿ, if you see the structure of flower, the flower consists of 4 petals. The flower consists of 4 petals, which includes calyx, corolla, androecium, gynoecium. These are the 4 petals or major parts of the flower. 4 major parts of the flower. So ಯಾವ ರೀತಿ ಫ್ಲವರ್ ನ ಸ್ಟ್ರಕ್ಚರ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ನೋಡಿ, ಫಸ್ಟ್ the stalk of flower is known as the pedicel. The stalk, ಈ ಫ್ಲವರ್ ನ ಕಡ್ಡಿ ಇರುತ್ತಲ್ಲ, ಈ ಸ್ಟಾಕ್ ನ ಏನಂತ ಕರಿತೀವಿ ಅಂತಂದ್ರೆ pedicel ಅಂತ ಕರಿತೀವಿ. So pedicel, I will write here pedicel, that is a stalk of flower. ಈ ಕಡ್ಡಿ ಏನಂತ ಕರಿತೀವಿ ಅಂದ್ರೆ ಪೆಡಿಸಿಲ್ ಅಂತ ಕರಿತೀವಿ. ಫ್ಲವರ್ ವಿತ್ ಪೆಡಿಸಿಲ್. ಕೆಲವೊಂದು ಫ್ಲವರ್ಸ್ ಅಲ್ಲಿ ಪೆಡಿಸಿಲ್ ಇರುತ್ತೆ, ಕೆಲವೊಂದು ಫ್ಲವರ್ಸ್ ಅಲ್ಲಿ ಪೆಡಿಸಿಲ್ ಇರುವುದಿಲ್ಲ. ಫ್ಲವರ್ಸ್ ವಿತ್ ಪೆಡಿಸಿಲ್, flower with pedicel is called pedicellate. Flower with pedicel, ನೋಡಿ ಕಾಣ್ತಿದೆ ಅನ್ಸುತ್ತೆ ನಿಮಗೆ. Flower with pedicel is known as pedicellate flower. Example hibiscus, ದಾಸವಾಳದ ಫ್ಲವರ್ ಅಲ್ಲಿ ಕಡ್ಡಿ ಇರುತ್ತೆ. But some flowers, the pedicel is absent. Flower without pedicel is known as sessile flower. Flower without pedicel called sessile flower. Example for sessile flower is saffron. In saffron flower, petiole is also absent, pedicel is also absent. ನೋಡಿ ಕನ್ಫ್ಯೂಸ್ ಆಗಬೇಡಿ, 3 P ನ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ.
ಒಂದು petiole stalk of the leaf, ಇನ್ನೊಂದು peduncle inflorescence axis, another one is pedicel, that is the stalk of flower. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಈ ಸ್ಟಾಕ್ ಆದ್ಮೇಲೆ this upper part of the pedicel is slightly bulged. ನೋಡಿ ಇಲ್ಲಿ ಪೆಡಿಸಿಲ್ ಇದೆ ಅಂದ್ರೆ ಈ ಪೆಡಿಸಲಿನ ಈ ಪೋರ್ಷನ್, ಈ ಅಪ್ಪರ್ ಪೋರ್ಷನ್ ಏನಿದೆಯೋ ದಟ್ ಈಸ್ ಸ್ಲೈಟ್ಲಿ ಬಲ್ಜ್, ಸ್ವಲ್ಪ ಬಲ್ಜ್ ಆಗಿದೆಯಲ್ಲ, ದಿಸ್ ಬಲ್ಜ್ಡ್ ಪೋರ್ಷನ್ ಆಫ್ ಪೆಡಿಸಿಲ್ ವಿ ಕಾಲ್ ದಮ್ ಆಸ್ ಥೆಲಾಮಸ್. ಈ ಪೆಡಿಸಲ್ ನ ಬಲ್ಜ್ಡ್ ಪೋರ್ಷನ್ ಏನಂತ ಕರಿತೀವಿ ಅಂತಂದ್ರೆ ಥೆಲಾಮಸ್ ಅಂತ ಕರಿತೀವಿ. ಸರಿನಾ? ಇದೆರಡು ಪೋರ್ಷನ್ ಆದ್ಮೇಲೆ around the thalamus there are small green leaf-like structures are present. ಈ ಥೆಲಾಮಸ್ ನ ಜೊತೆಗೆ ಚಿಕ್ಕದಾಗಿ green small leaf-like structures are present. ಈ leaf-like structures, these are known as calyx. The small green-like structures that we call them as calyx. Okay, calyx ಆದ್ಮೇಲೆ there are large elongated structures are present in the flower. ಈ elongated structures ಈಗ ಬರುತ್ತಲ್ಲ, these elongated structures are known as corolla. So calyx ಆಯ್ತು, corolla ಆಯ್ತು. Then ಇಲ್ಲಿ ಈ ಸ್ಟ್ರಕ್ಚರ್ಸ್ ಕಾಣ್ತಿದೆಯಲ್ಲ, ನೋಡಿ ನಾನು ಬರೀತಾ ಇದ್ದೀನಲ್ಲ, this structure is known as androecium. This is a male reproductive part of flower. Androecium is a male reproductive part of flower, whereas this long portion is known as gynoecium. ಪೋರ್ಷನ್ ಅಂತ ಕರಿತೀವಿ, ಗೈನೋಶಿಯಂ ಅಂತ ಕರಿತೀವಿ. ನೋಡಿ ಈಗ ಒಂದೊಂದೇ ಪಾರ್ಟ್ಸ್ ನಾನು ಮತ್ತೆ ಬರಿತಾ ಹೋಗ್ತೀನಿ, ದಟ್ ಈಸ್ ಈಸಿಯರ್ ಫಾರ್ ಯು. ಈ ಡಯಾಗ್ರಾಮ್ ಅಲ್ಲಿ ಬರೆಯೋ ಕಷ್ಟ ಆದ್ರೆ ಈಗ ನೋಡ್ಕೊಂತ ಬರೀರಿ. ಪೆಡಿಸಿಲ್, ಸ್ಟಾಕ್ ಆಫ್ ಫ್ಲವರ್, ಆಮೇಲೆ the pedicel tip has slightly bulged in nature, that is known as thalamus. Pedicel ಆಯಿತು, thalamus ಆಯಿತು. And here there is a small leaf-like structures that is known as calyx. Calyx ಬರೆದಿದ್ದಾಯಿತು. Then there is a large winged-like structures. They are known as corolla. Corolla ಬರೆದಿದ್ದಾಯಿತು. Then the male reproductive structure is known as androecium. Androecium na baradvi. Then the female reproductive structure, that is known as gynoecium. So a flower consists of majorly 4 whorls: calyx, corolla, androecium and gynoecium. Pedicel ಮತ್ತು thalamus supporting parts. ಗೊತ್ತಾಗ್ತಿದೆಯಾ? Next we will discuss the important terminologies of flower. ಈಗ ಫ್ಲವರ್ ನ ಹೇಳಬೇಕು ಅಂದ್ರೆ ಕೆಲವೊಂದು ಟರ್ಮಿನಾಲಜೀಸ್ ನ ಹೇಳಬೇಕು. ಲೆಟ್ಸ್ ಡಿಸ್ಕಸ್ ದ ಟರ್ಮಿನಾಲಜೀಸ್ ಅಂದ್ರೆ ಇಂಪಾರ್ಟೆಂಟ್ ವರ್ಡಿಂಗ್ಸ್. ಅದಕ್ಕೆ ನಾವು ಫ್ಲವರ್ ನ ಇದೇ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ತೀವಿ. ಲೆಟ್ಸ್ ಡಿಸ್ಕಸ್ ದ ಟರ್ಮಿನಾಲಜೀಸ್. ದ ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಆಫ್ ಫ್ಲವರ್. ಫ್ಲವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಟರ್ಮಿನಾಲಜೀಸ್ ಇದೆ. ನಾವು ಇದೇ ಟರ್ಮಿನಾಲಜೀಸ್ನ ಯೂಸ್ ಮಾಡ್ತೀವಿ ಫ್ಲವರ್ನ ಡಿಸ್ಕ್ರೈಬ್ ಮಾಡಬೇಕಾದ್ರೆ. ಸೊ ಆ ಟರ್ಮಿನಾಲಜೀಸ್ ಯಾವ್ಯಾವು ಅಂತ ಮೊದಲೇ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಟರ್ಮಿನಾಲಜಿ ಏನು ಅಂತಂದ್ರೆ ಕಂಪ್ಲೀಟ್ ಫ್ಲವರ್. ಏನು ಕಂಪ್ಲೀಟ್ ಫ್ಲವರ್ ಅಂದ್ರೆ ದ ಫ್ಲವರ್ ವಿತ್ ಆಲ್ ದ 4 whorls. Flower with all
4 orals. ಅಂದ್ರೆ ಯಾವ್ಯಾವ 4 orals ಆಫ್ ದಿ ಫ್ಲವರ್? ಕೇಲಿಕ್ಸ್, ಕರೋಲಾ, ಆಂಡ್ರೋಶಿಯಂ ಅಂಡ್ ಗೈನೋಶಿಯಂ. ಒಂದು ಫ್ಲವರ್ ಅಲ್ಲಿ 4 ಓರಲ್ಸ್ ಪ್ರೆಸೆಂಟ್ ಇದ್ರೆ ಅಂತಹ ಫ್ಲವರ್ಸ್ ನ ಕಂಪ್ಲೀಟ್ ಫ್ಲವರ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಸೆಕೆಂಡ್ ಟರ್ಮಿನಾಲಜಿ ಈಸ್ incomplete flower. Flower without all 4 orals. ಅಂದ್ರೆ ಫ್ಲವರ್ ಅಲ್ಲಿ 4 ಓರಲ್ಸ್ ಪ್ರೆಸೆಂಟ್ ಇದ್ರೆ ಕಂಪ್ಲೀಟ್ ಫ್ಲವರ್. ಆ 4 ಓರಲ್ಸ್ ಅಲ್ಲಿ ಯಾವ್ದಾದ್ರು ಒಂದು ಓರಲ್ ಆಬ್ಸೆಂಟ್ ಇದ್ರೆ, ಫಾರ್ ಎಕ್ಸಾಂಪಲ್ ಕೇಲಿಕ್ಸ್, ಕರೋಲಾ, ಗೈನೋಶಿಯಂ ಇದೆ, ಆಂಡ್ರೋಶಿಯಂ ಇಲ್ಲ, ಅಥವಾ ಕೇಲಿಕ್ಸ್ ಇದೆ, ಕರೋಲಾ ಇಲ್ಲ. ಗೊತ್ತಾಗ್ತಿದೆಯಾ? ಇಂತಹ ಫ್ಲವರ್ಸ್ ನಾವು ಇನ್ಕಂಪ್ಲೀಟ್ ಫ್ಲವರ್ಸ್ ಅಂತ ಕರಿತೀವಿ. ಕಂಪ್ಲೀಟ್ ಫ್ಲವರ್ ವಿತ್ ಆಲ್ ದ 4 orals, incomplete flower, absence of any one among the floral orals. ಸರಿನಾ? ನೆಕ್ಸ್ಟ್ ಥರ್ಡ್ ಒನ್ ಈಸ್ bisexual flower. Third one is bisexual flower. Bisexual flower ಅಂದ್ರೆ flower with both male reproductive part and female reproductive part. Flower ಅಲ್ಲಿ male reproductive part ಯಾವುದು? ಆಂಡ್ರೋಶಿಯಂ. ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು? ಗೈನೋಶಿಯಂ. ಅಂದ್ರೆ ಒಂದೇ ಹೂವಿನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇರಬೇಕು, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರಬೇಕು. ಅದು ಎರಡೂ ಪ್ರೆಸೆಂಟ್ ಇದ್ರೆ ಅಂತಹ ಫ್ಲವರ್ಸ್ ನ ಬೈಸೆಕ್ಸುವಲ್ ಫ್ಲವರ್ಸ್ ಅಂತ ಕರಿತೀವಿ. ಸೊ ಫ್ಲವರ್ with both androecium and gynoecium. ಅಥವಾ bisexual flowers ನ ಇವು ಹೇಳ್ಬೋದು. Bisexual flowers means flower having both male reproductive part and female reproductive part. ಎರಡೂ ಇದ್ರೆ ಅಂತಹ ಫ್ಲವರ್ಸ್ ನ ಬೈಸೆಕ್ಸುವಲ್ ಫ್ಲವರ್ಸ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಮೊನೀಷಿಯಸ್ ಪ್ಲಾಂಟ್. ಬೈಸೆಕ್ಸುವಲ್ ಯೂನಿಸೆಕ್ಸುವಲ್ ಡಿಸ್ಕಸ್ ಮಾಡೋಣ. ಯೂನಿಸೆಕ್ಸುವಲ್ ಫ್ಲವರ್. ಯೂನಿಸೆಕ್ಸುವಲ್, ಯೂನಿ ಅಂದ್ರೆ ಸಿಂಗಲ್, ಬೈ ಅಂದ್ರೆ 2. ಬೈಸೆಕ್ಸುವಲ್ ಫ್ಲವರ್ ಅಂದ್ರೆ ಏನು? ಫ್ಲವರ್ ಹ್ಯಾವಿಂಗ್ ಬೋತ್ ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. Unisexual flower means the flower having any one of the reproductive structure. The flower having any one of the reproductive structure. ಗೊತ್ತಾಗ್ತಿದೆಯಾ? ಎನಿ ಒನ್ ಅಂದ್ರೆ ಯಾವುದು? ಮೇಲ್ ಆದ್ರೂ ಇರಬಹುದು, ಫಿಮೇಲ್ ಆದ್ರೂ ಇರಬಹುದು. ಗೊತ್ತಾಗ್ತಿದೆಯಾ? ಇಫ್ ನೋಡಿ, ಇದು ಮೇಲ್ ಬರಿತಾ ಇದ್ದೀನಿ ನಾನು, ಇದು ಕಂಟಿನ್ಯೂ ಪಾರ್ಟ್ನ. ಇಫ್ ಇದೊಂದು ಕಂಟಿನ್ಯೂ ಮೇಲ್ ಬರಿತಾ ಇದ್ದೀನಿ. ಇಫ್ ಫ್ಲವರ್ಸ್ ಹ್ಯಾವಿಂಗ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಈಗ ಫ್ಲವರ್ಸ್ ಅಲ್ಲಿ ಬರೀ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮಾತ್ರ ಇದ್ರೆ, ಇಫ್ ದ ಫ್ಲವರ್ಸ್ ಹ್ಯಾವಿಂಗ್ ಓನ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, such flowers are called them as staminate flowers. Flowers with only male reproductive structure, such flowers are called them as staminate flowers. Staminate ಅಂದ್ರೆ ಸ್ಟೇಮನ್ಸ್ ಅಂತ ಅರ್ಥ. ಆಂಡ್ರೋಶಿಯಂ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ನಾವು ಆಂಡ್ರೋಶಿಯಂನ ಸ್ಟೇಮನ್ಸ್ ಅಂತಾನೂ ಕರಿತೀವಿ. ಗೊತ್ತಾಗ್ತಿದೆಯಾ? ಹಾಗಾದ್ರೆ ಸ್ಟಾಮಿನೇಟ್ ಅಂದ್ರೆ ಇನ್ನೊಂದು ಡೆಫಿನಿಷನ್ ಹೇಳ್ಬೋದು. ಸ್ಟಾಮಿನೇಟ್ ಮೀನ್ಸ್ ಫ್ಲವರ್ ವಿತ್ stamen or androecium. Androecium ಅಂದ್ರೆ ಮೇಲ್ ಪಾರ್ಟ್, androecium ಇನ್ನೊಂದು ಏನಂತ ಕರಿತೀವಿ? ಸ್ಟೇಮನ್ ಅಂತ ಕರಿತೀವಿ. The male part of the flower is known as staminate. Then ಈಗ ನಾನು ಹೇಳಿದೆ ಯೂನಿಸೆಕ್ಸುವಲ್ ಫ್ಲವರ್ ಅಂದ್ರೆ ಐದರ್ ಮೇಲ್ ಆರ್ ಫೀಮೇಲ್. ಮೇಲ್ ಪಾರ್ಟ್ ಇದ್ರೆ staminate. If the flower having female reproductive structure only,
Such flowers are known as pistillate flower. Flower with female reproductive structure are called them as pistillate flower. Are called them as pistillate flower. So pistillate andrenu? Pistillate means the flower with pistil. Have this. Pistillate means flower with pistil. Pistil is also known as gynoecium. Pistil ಏನಂತ ಕರಿತೀವಿ, ಗೈನೋಶಿಯಂ ಅಂತ ಕೂಡ ಕರಿತೀವಿ. ಸೊ ಈಗ ನಾಲ್ಕು ಪಾಯಿಂಟ್ಸ್ ಆಯಿತು. ನೆಕ್ಸ್ಟ್ bisexual flower, unisexual flower, incomplete flower, then complete flower. Based on bisexual and unisexual flower, the plant is of two types. Based on bisexual and unisexual flower, there are two types of plants are present. One is monoecious plant, and another one is dioecious plant. Monoecious plant andre ಏನು? Monoecious plant means the plant with bisexual flowers. Monoecious plant means plants with bisexual flower, they are known as monoecious plant. Bisexual flowers andrenu? The flowers having both male and female reproductive parts within it. Example for monoecious plants andre monoecious plant example hibiscus, areca nut, then coconut. ನೀವು ದಾಸವಾಳ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ದಾಸವಾಳದ ಹೂವಿನ ಮೇಲೆ ಯೆಲ್ಲೋ ಕಲರ್ ಸ್ಟ್ರಕ್ಚರ್ಸ್ ಇರುತ್ತಲ್ಲ, ಅದು ಆಂಡ್ರೋಶಿಯಂ ಅಥವಾ ಸ್ಟೇಮನ್. ಮೇಲ್ಗಡೆ ಟಿಪ್ಪಲ್ಲಿ 5 ಕಡ್ಡಿ ಸ್ಟ್ರಕ್ಚರ್ಸ್ ಇರುತ್ತಲ್ಲ ಟಿಪ್ಪಲ್ಲಿ, ಅದು ಗೈನೋಶಿಯಂ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಡಯೋecious ಪ್ಲಾಂಟ್ ಮೀನ್ಸ್ ಪ್ಲಾಂಟ್ಸ್ with unisexual flowers. Plant with unisexual flower is known as dioecious plant. Example for dioecious plant is papaya. Example for dioecious plant is papaya. Next, 7th one, monocarpic plants and polycarpic plants. Based on the flowering, once again the plants are of two types. One is 7th one, monocarpic plants, and 8th one, polycarpic plants. Monocarpic plants means the plants that produce flowers once in their lifetime. ಅಂದರೆ ಗಿಡ ಹುಟ್ಟಿನಿಂದ ಸಾಯುವವರೆಗೂ ಒಂದೇ ಒಂದು ಸಲ ಮಾತ್ರ ಹೂ ಬಿಡುತ್ತೆ. ಅಂತಹ ಗಿಡಗಳನ್ನು ನಾವು ಮಾನೋಕಾರ್ಪಿಕ್ ಪ್ಲಾಂಟ್ಸ್ ಅಂತ ಕರಿತೀವಿ. ದ ಪ್ಲಾಂಟ್ಸ್ ದಟ್ ಪ್ರೊಡ್ಯೂಸ್ ಫ್ಲವರ್ಸ್ ಒನ್ಸ್ ಇನ್ ಲೈಫ್ ಟೈಮ್. ಎಕ್ಸಾಂಪಲ್ ಬ್ಯಾಂಬೂ. ಬಿದಿರು ಹುಟ್ಟಿನಿಂದ ಸಾಯೋವರೆಗೂ ಕೊನೆಯ ಸರಿ ಮಾತ್ರ ಹೂ ಕೊಡೋದು. ಗೊತ್ತಾಗ್ತಿದೆಯಾ? ಬ್ಯಾಂಬೂ ಇಟ್ ಈಸ್ ಅ ಮಾನೋಕಾಟ್ ಪ್ಲಾಂಟ್. ಇದು ಮಾನೋಕಾಟ್ ಪ್ಲಾಂಟಿಗೆ ಸೇರುತ್ತೆ, ಫ್ಯಾಮಿಲಿ ಪೋಯೇಸಿ. ನೆಕ್ಸ್ಟ್, ಪಾಲಿಕಾರ್ಪಿಕ್ ಪ್ಲಾಂಟ್ಸ್ ಮೀನ್ಸ್ ದ ಪ್ಲಾಂಟ್ಸ್ ದಟ್ ಪ್ರೊಡ್ಯೂಸ್ ಕಂಟಿನ್ಯೂಯಸ್ಲಿ ಥ್ರೂ ಔಟ್ ದ ಲೈಫ್ ಸ್ಪ್ಯಾನ್. ಪ್ಲಾಂಟ್ಸ್ ದಟ್ ಪ್ರೊಡ್ಯೂಸ್ flowers
ರೆಗ್ಯುಲರ್ಲಿ ಅಂದರೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಪ್ಲಾಂಟ್ಸ್ ಏನಾಗುತ್ತೆ, ಫ್ಲವರ್ಸ್ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಎಕ್ಸಾಂಪಲ್ ಮ್ಯಾಂಗೋ. ಹೌದಾ, ಒಂದು ವರ್ಷ ಆದಮೇಲೆ ಮತ್ತೊಂದು ವರ್ಷದಲ್ಲಿ ಮ್ಯಾಂಗೋ ಮರದಲ್ಲಿ ಫ್ಲವರ್ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಹೌದಾ, ಸ್ವಲ್ಪ ದಿನ ಆದಮೇಲೆ ಮತ್ತೆ ಫ್ಲವರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದು ಹುಟ್ಟಿನಿಂದ ಸಾಯೋವರೆಗೆ ಎಷ್ಟು ವರ್ಷ ಬದುಕಿರುತ್ತೋ, ಒಂದು 20-30 ವರ್ಷ ಬದುಕಿದೆ ಅಂದ್ರೆ 10 ವರ್ಷನಾದ್ರೂ ಫ್ಲವರ್ಸ್ ಕೊಡುತ್ತೆ. ಬಟ್ ಈ ರೀತಿ ಈ ಮಾನೋಕಾರ್ಪಿಕಲ್ ಆಗುವುದಿಲ್ಲ. ಗೊತ್ತಾಗ್ತಿದೆಯಾ? ಸೊ ಆಫ್ಟರ್ ಆಲ್ ದಿಸ್, ನೌ ನೆಕ್ಸ್ಟ್ ವಿ ಮೂವ್ ಆನ್ ವಿತ್ ದ ಸಿಮಿಟ್ರಿ ಆಫ್ ಫ್ಲವರ್ಸ್. ಸೊ ನೆಕ್ಸ್ಟ್ ವಿ ಮೂವ್ ಆನ್ ವಿತ್ ದ ಸಿಮಿಟ್ರಿ ಆಫ್ ಫ್ಲವರ್ಸ್. ನೆಕ್ಸ್ಟ್ ಸಿಮಿಟ್ರಿ ಆಫ್ ಫ್ಲವರ್ಸ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ಲವರ್ಸ್ನ ಯಾವ ರೀತಿ ಕಟ್ ಮಾಡಬಹುದು ಅನ್ನೋದನ್ನ ಸಿಮಿಟ್ರಿ ಅಂತ ಕರಿತೀವಿ. ಈ ಸಿಮಿಟ್ರಿಲಿ 3 ರೀತಿ ಇದೆ. ಸೊ ಮೊದಲ ಟೈಪ್ ಯಾವುದು ಅಂದರೆ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಅಂತ. ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಅಂದರೆ ಅ ಫ್ಲವರ್ ದಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಸಿಮಿಲರ್ ಹಾಫ್ಸ್. ಒಂದು ಫ್ಲವರ್ನ ಕರೆಕ್ಟಾಗಿ 2 ಭಾಗವಾಗಿ ಡಿವೈಡ್ ಮಾಡ್ಬೋದು. ಆ್ಯಂಡ್ ಪಾಸಿಂಗ್ ಥ್ರೂ ಎನಿ ವರ್ಟಿಕಲ್ ಪ್ಲೇನ್. ಯಾವ ರೀತಿನಾದ್ರೂ ಫ್ಲವರ್ನ ಕಟ್ ಮಾಡಿ ಈಕ್ವಲ್ ಆಗಿ 2 ಭಾಗಗಳು ಸಿಗುತ್ತೆ. ಅಂತಹ ಫ್ಲವರ್ಸ್ನ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಅಂತ ಕರಿತೀವಿ. ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಮೀನ್ಸ್ ದ ಫ್ಲವರ್ ದಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಈಕ್ವಲ್ ಹಾಫ್ಸ್ ಪಾಸಿಂಗ್ ಥ್ರೂ ಎನಿ ವರ್ಟಿಕಲ್ ಪ್ಲೇನ್. ದಿ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಎಕ್ಸಿಬಿಟ್ ರೇಡಿಯಲ್ ಸಿಮಿಟ್ರಿ. ನಾವು ಆನಿಮಲ್ ಕಿಂಗ್ಡಮ್ ಅಲ್ಲಿ ಓದಿದ್ದೀವಿ ರೇಡಿಯಲ್ ಸಿಮಿಟ್ರಿ, ಬೈಲ್ಯಾಟ್ರಲ್ ಸಿಮಿಟ್ರಿ, ಎ ಸಿಮಿಟ್ರಿ ಅಂತ. ಗೊತ್ತಾಗ್ತಿದೆಯಾ? ಸೊ ಹಿಯರ್ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಎಕ್ಸಿಬಿಟ್ಸ್ ರೇಡಿಯಲ್ ಸಿಮಿಟ್ರಿ. ಎಕ್ಸಾಂಪಲ್ ಮಸ್ಟರ್ಡ್, ಸಾಸಿವೆ, ಚಿಲ್ಲಿ, ಮೆಣಸಿನಕಾಯಿ, ದೆನ್ ಹೈಬಿಸ್ಕಸ್, ದಾಸವಾಳ. ಯಾವ ರೀತಿ ಅಂತಂದ್ರೆ ನೋಡಿ, ಇಲ್ಲಿ ಒಂದು ಫ್ಲವರ್ ಇದೆ ಅಂತ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಹೈಬಿಸ್ಕಸ್ ಅಂತಂದ್ರೆ ನೀವು ಹೀಗೆ ಕಟ್ ಮಾಡಿದ್ರು 2 ಭಾಗ ಸಿಗುತ್ತೆ ಫ್ಲವರ್ಸ್ನ. ಈ ರೀತಿ ಕಟ್ ಮಾಡಿದ್ರು ಫ್ಲವರ್ 2 ಪೋರ್ಷನ್ ಆಗುತ್ತೆ ಈಕ್ವಲ್ ಆಗಿ. ನೀವು ಹೀಗೆ ಕಟ್ ಮಾಡಿದ್ರು ಫ್ಲವರ್ 2 ಹಾಫ್ಸ್ ಬರುತ್ತೆ. ಹೀಗೆ ಕಟ್ ಮಾಡಿದ್ರು ಕೂಡ 2 ಹಾಫ್ಸ್ ಬರುತ್ತೆ. ಗೊತ್ತಾಗ್ತಿದೆಯಾ? ಸೊ ಇಫ್ ಯು ಕಟ್ ದ ಫ್ಲವರ್ ಅಟ್ ಎನಿ ವರ್ಟಿಕಲ್ ಪ್ಲೇನ್ ಯು ಗೆಟ್ 2 ಈಕ್ವಲ್ ಹಾಫ್. ಸಚ್ ಫ್ಲವರ್ಸ್ ಆರ್ ನೌನ್ ಆಸ್ ಆಕ್ಟಿನೋಮಾರ್ಫಿಕ್ ಫ್ಲವರ್. ಇದು ಒಂದು ಟೈಪ್ ಆಕ್ಟಿನೋಮಾರ್ಫಿಕ್ ಫ್ಲವರ್. ದ ಸೆಕೆಂಡ್ ಟೈಪ್ ಆಫ್ ಸಿಮಿಟ್ರಿ ಆಫ್ ಫ್ಲವರ್ ಈಸ್ ಝೈಗೋಮಾರ್ಫಿಕ್ ಫ್ಲವರ್ಸ್. ನೋಡಿ ಸೆಕೆಂಡ್ ಒನ್ ಇಲ್ಲ, ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ನೀವು ಕಂಪ್ಲೀಟ್ ಬರ್ಕೋಬೇಕು. ಝೈಗೋಮಾರ್ಫಿಕ್ ಫ್ಲವರ್ಸ್. ಝೈಗೋಮಾರ್ಫಿಕ್ ಫ್ಲವರ್ಸ್ ಅಂದ್ರೆ ಏನು? ದ ಫ್ಲವರ್ ದಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಈಕ್ವಲ್ ಹಾಫ್ಸ್ ಅಲಾಂಗ್ ವಿತ್ ಓನ್ಲಿ one vertical plane. ಸೊ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಅಲ್ಲಿ ಹೇಗಾದ್ರೂ ಕಟ್ ಮಾಡಿದ್ರೆ ಈಕ್ವಲ್ ಹಾಫ್ ಸಿಕ್ತಿತ್ತು. ಬಟ್ ಝೈಗೋಮಾರ್ಫಿಕಲ್ ಹಾಗಲ್ಲ. ಒಂದೇ ಒಂದು ಪ್ಲೇನ್ ಇಂದ ಕಟ್ ಮಾಡಿದ್ರೆ ಮಾತ್ರ ಈಕ್ವಲ್ ಹಾಫ್ಸ್ ಬರುತ್ತೆ. ಬೇರೆ ಪ್ಲೇನ್ ಇಂದ ಕಟ್ ಮಾಡಿದ್ರೆ ಈಕ್ವಲ್ ಹಾಫ್ಸ್ ಬರುವುದಿಲ್ಲ. ದಿಸ್ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ದೇ ಎಕ್ಸಿಬಿಟ್ಸ್ ಬೈಲ್ಯಾಟ್ರಲ್ ಸಿಮಿಟ್ರಿ. Examples for actinomorphic flower is pea plant. Pea plant the scientific name Pisum sativum. Pisum sativum. ಯಾವ ರೀತಿ ಇರುತ್ತೆ ಝೈಗೋಮಾರ್ಫಿಕ್ ಫ್ಲವರ್ಸ್ ಅಂತ ಅಂದ್ರೆ, ಈ ಫ್ಲವರ್ ಇದೆ ಅಂದರೆ ನೀವು ಈ ಆಕ್ಸಿಸ್ ಅಲ್ಲಿ ಮಾತ್ರ ಕಟ್ ಮಾಡಿದ್ರೆ ನಿಮಗೆ ಈಕ್ವಲ್ ಹಾಫ್ ಸಿಗುತ್ತೆ ಹೊರತು ಈ ಆಕ್ಸಿಸ್ ಅಲ್ಲಿ ಕಟ್ ಮಾಡಿದ್ರು ನಿಮಗೆ ಈಕ್ವಲ್ ಹಾಫ್ ಬರುವುದಿಲ್ಲ. ಈ ಆಕ್ಸಿಸ್ ಅಲ್ಲಿ ಕಟ್ ಮಾಡಿದ್ರು ಈಕ್ವಲ್ ಹಾಫ್ಸ್ ಬರುವುದಿಲ್ಲ. ಈ ಆಕ್ಸಿಸ್ ಅಲ್ಲಿ ಕಟ್ ಮಾಡಿದ್ರು ನಿಮಗೆ ಈಕ್ವಲ್ ಹಾಫ್ಸ್ ಬರುವುದಿಲ್ಲ. ಸೊ ಇಫ್ ಯು ವಾಂಟ್ ಈಕ್ವಲ್ ಹಾಫ್ಸ್ ಫ್ರಮ್ ದಿ ಫ್ಲವರ್ ಯು ಹ್ಯಾವ್ ಟು ಕಟ್ ಇನ್ ಓನ್ಲಿ 1 ವರ್ಟಿಕಲ್ ಪ್ಲೇನ್. ಇದೇ ರೀತಿ ಮಾತ್ರ ಕಟ್ ಮಾಡಿದ್ರೆ ನಿಮಗೆ ಈಕ್ವಲ್ ಹಾಫ್ಸ್ ಬರುತ್ತೆ. ಇಂತಹ ಫ್ಲವರ್ಸ್ನ ನಾವು ಝೈಗೋಮಾರ್ಫಿಕ್ ಫ್ಲವರ್ಸ್ ಅಂತ ಕರಿತೀವಿ. ಝೈಗೋಮಾರ್ಫಿಕ್ ಫ್ಲವರ್ ಎಕ್ಸಿಬಿಟ್ಸ್ ಬೈಲ್ಯಾಟ್ರಲ್ ಸಿಮಿಟ್ರಿ. ನಿಮಗೆ ಈ ಒಂದು ಡಿಫರೆನ್ಸ್ ಕೇಳ್ಬೋದು, ವಾಟ್ ಆರ್ ದಿ ಡಿಫರೆನ್ಸಸ್ ಬಿಟ್ವೀನ್ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಅಂಡ್ ಝೈಗೋಮಾರ್ಫಿಕ್ ಫ್ಲವರ್ಸ್ ಅಂತ. ಸೊ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ that can be obtained 2 equal halves.
passing from any vertical symmetry. Zygomorphic, only one vertical symmetry. Actinomorphic flowers exhibit radial symmetry. Zygomorphic flower exhibit bilateral symmetry. Actinomorphic flowers के example mustard. Zygomorphic flower के example Pisum sativum, that is pea plant. ಈಗ ಎರಡು ಸಿಮಿಟ್ರಿ ಆಯಿತು, ಆಕ್ಟಿನೋಮಾರ್ಫಿಕ್ ಮತ್ತೆ ಝೈಗೋಮಾರ್ಫಿಕ್. The third symmetry of flower is asymmetry flower. The third symmetry of flower is asymmetrical flower. Asymmetrical flower ಅಂತಂದ್ರೆ the flower that cannot be obtained two equal halves with any plane. The flower that cannot be divided into two equal halves in any plane. So asymmetrical flower means a flower that cannot be divided into two equal halves in any plane. Example, henna plant. ನೋಡಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಇದು ಫ್ಲೋರಲ್ ಆಕ್ಸಿಸ್ ಅಂತ ಅನ್ಕೊಂಡ್ರೆ ಇಲ್ಲಿ ಒಂದು ಫ್ಲವರ್ ಬಂದಿರುತ್ತೆ, ಇಲ್ಲಿ ಒಂದು ಫ್ಲವರ್ ಬಂದಿರುತ್ತೆ, ಇಲ್ಲಿ ಒಂದು ಫ್ಲವರ್ ಇರುತ್ತೆ, ಇಲ್ಲಿ ಒಂದು ಫ್ಲವರ್, ಈ ರೀತಿ ಫ್ಲವರ್ ಬಂದಿರುತ್ತೆ ಕೆನ್ನಾ ಪ್ಲಾಂಟ್ ಅಲ್ಲಿ. ಇದು ಲೀಫ್ ಅಲ್ಲಿ ಆಕ್ಚುಲಿ ಫ್ಲವರ್ಸ್ ಹೇಗೆ ಬಂದಿರುತ್ತೆ ಕೆನ್ನಾ ಪ್ಲಾಂಟ್ ಅಲ್ಲಿ. ನೀವು ಹೀಗೆ ಕಟ್ ಮಾಡಿದ್ರೆ ಈಕ್ವಲ್ ಆಗಿ ಹಾಫ್ ಸಿಗೋದಿಲ್ಲ, ಈಗ ಕಟ್ ಮಾಡಿದ್ರೆ ಈಕ್ವಲ್ ಆಗಿ ಹಾಫ್ ಸಿಗೋದಿಲ್ಲ, ಗೊತ್ತಾಗ್ತಿದೆ. ಹಾಗಾಗಿ ಇದನ್ನ ಎಸಿಮೆಟ್ರಿಕಲ್ ಫ್ಲವರ್ಸ್ ಅಂತ ಕರಿತೀವಿ. Asymmetrical flower means a flower that cannot be obtained into two equal half in any plane. ಹೇಗಾದ್ರೂ ಕಟ್ ಮಾಡಿದ್ರು ಈಕ್ವಲ್ ಹಾಫ್ ಬರದೇ ಇರುವುದು, ಇಂಥ ಫ್ಲವರ್ಸ್ ನ asymmetrical flowers ಅಂತ ಕರಿತೀವಿ. Okay, this is about today's class. In next class we will discuss the remaining concepts regarding flower. Thank you.